ಎಲ್ರಿಗೂ ನಮಸ್ಕಾರ. ನನ್ನ ಇಂಡಿ ಜೀನಿಯಸ್ ಚಾನಲ್ನಲ್ಲಿ ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯಾಧಾರಿತವಾಗಿ ಹಲವಾರು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿರಬಹುದು. ಅನುಭವಿ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞೆ ಅಲ್ಲದೆ ಆಯುರ್ವೇದ ಮತ್ತು ಮನೆಮದ್ದುಗಳ ಆಳವಾದ ತಿಳುವಳಿಕೆ ಇರುವಂತಹ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಸ್ತ್ರೀಯ ಜೀವನದಲ್ಲಿ ಬರುವಂತಹ ಅನೇಕ ಸಂಶಯಗಳು, ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ಇತ್ಯಾದಿಗಳ ಕುರಿತು ಮಾತನಾಡಿದ್ದಾರೆ. ಅಲ್ಲದೆ ಗರ್ಭಿಣಿ ಕಾಲದಲ್ಲಿ ಸಾಮಾನ್ಯವಾಗಿ ತಿಳಿದಿರಬೇಕಾದಂತಹ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನೀಗ ಗರ್ಭಿಣಿಯ ತಿಂಗಳ ಬದಲಾವಣೆಗಳು, ಬೆಳವಣಿಗೆಗಳು, ಮಾಡಬೇಕಾದಂತಹ ಪರೀಕ್ಷೆಗಳು, ತೆಗೆದುಕೊಳ್ಳಬೇಕಾದಂತಹ ಜಾಗರೂಕತೆಗಳು ಇತ್ಯಾದಿಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಸಾವಿತ್ರಿ ದೈತೋಟ ಅವರ ಮಾತುಗಳು ನಮಗೊಂದು ಕೈಪಿಡಿಯಂತೆ ಮಾರ್ಗದರ್ಶನ ನೀಡುತ್ತವೆ. ಅಲ್ಲದೆ ಮನೆಯ ಹಿರಿಯಜ್ಜಿಯಂತೆ ಕಾಳಜಿ, ಪ್ರೀತಿ ಮತ್ತು ಸಾಂತ್ವನವನ್ನು ನೀಡುತ್ತವೆ. ಬನ್ನಿ, ಗರ್ಭಿಣಿಯ ಮೊದಲ ತಿಂಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಾವು ಈಗಾಗಲೇ ಗರ್ಭಿಣಿ ಕಾಲದ ಜನರಲ್ ತತ್ವಗಳನ್ನೆಲ್ಲ ಮಾತನಾಡಿದ್ದಾಗಿದೆ. ಈಗ ತಿಂಗಳ ಬೆಳವಣಿಗೆ ಮತ್ತು ಆ ಕಾಲದ ಪರೀಕ್ಷೆಗಳು, ಔಷಧಗಳು ಏನೆಲ್ಲ ಅಂತ ಮಾತನಾಡೋಣ. ಗರ್ಭಿಣಿಯ ಮೊದಲ ತಿಂಗಳು, ನಾನು ಮೊದಲ ತಿಂಗಳು ಅಂತ ಹೇಳಿದರೆ ಗರ್ಭಿಣಿಯ ಮೊದಲ ತಿಂಗಳು ನಮಗೆ ಸಿಕ್ಕುವುದೇ ಇಲ್ಲ. ಅಂದರೆ ಗರ್ಭಿಣಿ ಅಂತ ಗೊತ್ತಾಗುವಾಗ ಮೊದಲ ತಿಂಗಳದ್ದು 3 ವಾರ ಮುಗಿದಾಗಿರುತ್ತೆ. ಹಾಗಾಗಿ ಈಗ ನಾನು ಮೊದಲ ತಿಂಗಳು ಅಂತ ಹೇಳುವಾಗ 6 ರಿಂದ 8 ವಾರ ಅಥವಾ 5ನೇ ವಾರದಿಂದ 8ನೇ ವಾರದ ತನಕ ಅಂತ ತೆಕ್ಕೊಳ್ಬೇಕಾಗತ್ತೆ. ಸೊ 6ನೇ ವಾರದಿಂದ ನಾವು ನಮ್ಮ ಚಿಕಿತ್ಸಾ ಭಾಗ ಎಂತ ಉಂಟು ಅದನ್ನು ಆಲೋಚನೆ ಮಾಡುವ. ಈಗ ತನಗೆ ತಾನೇ ಸಹಜವಾಗಿ ರೂಪಿತ ಆಗ್ತಾ ಇರುವಂತಹ ಗರ್ಭಜಲ ಚೀಲದಲ್ಲಿ ಮಗು ಬೆಳವಣಿಗೆ ಆಗ್ತಾ ಇದೆ. ಈ ತಿಂಗಳಲ್ಲಿ ಅದರ ಬೆಳವಣಿಗೆ 2.5 ಸೆಂಟಿಮೀಟರ್ನಷ್ಟು ಉದ್ದ ಆದರೆ 4 ಗ್ರಾಮಿನಷ್ಟು ತೂಕ ಇರ್ಬೋದು. ನಮ್ಮ ಸಾಮಾನ್ಯ ದೃಷ್ಟಿಗೆ ಅದು ಇಷ್ಟು ದೊಡ್ಡ ಮಾಂಸ ತುಂಡಿನ ಹಾಗೆ ಕಾಣ್ಬೋದು. ಆದರೆ ಅದರಲ್ಲಿ ಈಗಾಗಲೇ ನರಮಂಡಲ, ದೇಹದ ವಿವಿಧ ಭಾಗಗಳು ಎಲ್ಲ ಸೂಕ್ಷ್ಮವಾಗಿ ಗುರುತಿಸಲ್ಪಡ್ತವೆ. ಸೂಕ್ಷ್ಮಾತಿ ಸೂಕ್ಷ್ಮ. ಹಾಗಾಗಿ ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ. ಆದರೆ ಬೆಳವಣಿಗೆಯ ಮೊದಲ ಹಂತ ಎಲ್ಲವೂ ಸೂಜಿ ತುದಿಯಷ್ಟು ಅಂತ ಹೇಳುವಷ್ಟು ಇದರಲ್ಲಿ ಬೆಳವಣಿಗೆಗೆ ಆರಂಭಗೊಂಡಿರ್ತವೆ. ಗರ್ಭ ನಿಂತಾಗಲೇ ಅಂದರೆ ಸ್ಪರ್ಮು, ಅಂಡಾಣು, ವೀರ್ಯಾಣುಗಳು ಜೊತೆಗೂಡಿದಾಗಲೇ ಅಲ್ಲಿ ಪಾರಂಪರಿಕವಾಗಿ ಬರುವಂಥ ಗುಣಗಳು ಸ್ಥಾಪಿತವಾಗಿ ಬಿಟ್ಟಿರ್ತವೆ. ಹಾಗೆ ಅಂದರೆ ಅದು 2 ಕುಟುಂಬದ್ದು ಬರ್ಬೋದು, ತಾಯಿದ್ದು ಬರ್ಬೋದು, ತಂದೆದ್ದು ಬರ್ಬೋದು. ಮಗು ಗಂಡು ಹೆಣ್ಣು ಅಂತ ಹೇಳುವ ವಿಚಾರದಲ್ಲಿ ಮಾತ್ರ ಡಿಸೈಡಿಂಗ್ ಫ್ಯಾಕ್ಟರು ತಂದೆಯ ವೀರ್ಯಾಣುವೆ. ಯಾಕೆಂದರೆ ತಾಯಿ ಅಂಡಾಣುವಿನಲ್ಲಿರುವುದು ಬರೀ ಒಂದೇ ರೀತಿಯ ಕ್ರೋಮೋಸೋಮ್ಸ್ X. ತಂದೆಯ ವೀರ್ಯಾಣುವಿನಲ್ಲಿ XY 2 ಇರ್ತವೆ. X ಸೇರಿದಾಗ ಹೆಣ್ಣು ಮಗು ಆಗುತ್ತೆ, XY ಸೇರಿದಾಗ ಗಂಡು ಮಗು ಆಗುತ್ತೆ. ಸೊ ಮಗು ಗಂಡು ಹೆಣ್ಣು ಅಂತ ಹೇಳುವ ನಿರ್ಧಾರ ಗಂಡಿನ ಅಂದರೆ ತಂದೆಯ ವೀರ್ಯಾಣುವಿನ ಮೇಲೆ ಹೊಂದಿಕೊಂಡುಂಟು. ಸೊ ಅತ್ತೆ ಸೊಸೆಯನ್ನು ಹೆಣ್ಣೇ ಹೇರ್ತಾಳೆ ಅಂತ ಬೈಯುವ ಹಾಗಿಲ್ಲ. ಸೊ ತಪ್ಪು ಮಗನದ್ದು ಅಂತ ತಿಳ್ಕೊಳ್ಬೇಕು. ಇಂಥದ್ದೆಲ್ಲ ವಿಷಯಗಳು ಭಾಳ ಇವೆ, ಹೇಳ್ತಾ ಹೋಗ್ಬೋದು, ನಗು ಬರ್ಬೋದು, ಆದರೆ ಇದು ಸತ್ಯ ಸಂಗತಿ. ಸೊ ಪರಂಪರಾಗತವಾಗಿ ಬರುವಂಥದ್ದು ವೀರ್ಯಾಣು ಇದ್ದಿರ್ಬೋದು, ಅಂಡಾಣು ಇದ್ದಿರ್ಬೋದು. ಸೆಕ್ಸ್ ಮಾತ್ರ, ಲಿಂಗ ಮಾತ್ರ ನಿರ್ಧಾರ ತಂದೆಯ ವೀರ್ಯಾಣುವಿನಲ್ಲೇ ಆಗುವಂಥದ್ದು. ಸೊ ಪರಂಪರಾಗತ ಇದೆಲ್ಲ ಅಲ್ಲಿ ಗರ್ಭ ಸ್ಥಾಪನೆ ಆಗುವಾಗಲೇ ನಿಶ್ಚಯ ಆಗಿಬಿಟ್ಟಿರ್ತದೆ. ಈವನ್ ಮಗುವಿನ ತೂಕ ಕೂಡ ನಿಶ್ಚಯ ಆಗಿಬಿಟ್ಟಿರ್ತದೆ. ಅವರವರ ವಂಶದ ಗುಣಗಳು, ಅವರವರ ದೈಹಿಕ ವ್ಯತ್ಯಾಸಗಳು, ಇಂಥದ್ದೆಲ್ಲ ಬಹಳ ಕಾರಣಗಳಿರ್ತವೆ.
ದೇಹದಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಏನು ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ 3 ತಿಂಗಳ ತನಕ ಗರ್ಭಕೋಶ ನಮ್ಮ ಸೊಂಟದ ಎಲುಬಿನ ಗೂಡನ್ನು ದಾಟಿ ಮೇಲೆ ಬಂದಿರುವುದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸುವಂಥ ವ್ಯತ್ಯಾಸಗಳೇನೂ ಇರುವುದಿಲ್ಲ. ದೈಹಿಕವಾಗಿ ಅಂಥ ವಿಶೇಷ ವ್ಯತ್ಯಾಸಗಳು ಗೊತ್ತಾಗದಿದ್ದರೂ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳು, ಈಗ ಜನನೇಂದ್ರಿಯ ಭಾಗಗಳಲ್ಲೆಲ್ಲ ಒಂಥರದ ಸೂಕ್ಷ್ಮತೆ, ಬಣ್ಣ ನೇರಳೆ ನೀಲಿ ಬಣ್ಣ, ಅಂದರೆ ಬ್ಲಡ್ ಸಪ್ಲೈ ಜಾಸ್ತಿ ಆಗ್ತದೆ, ಮತ್ತು ಇದೆಲ್ಲ ಅಂಗಾಂಗಗಳೆಲ್ಲ ತುಂಬ ಸೂಕ್ಷ್ಮ ಮತ್ತು ಕೋಮಲವಾಗ್ತವೆ. ಹಾಗಾಗಿ ಎಲ್ಲ ವ್ಯತ್ಯಾಸಗಳು ಬರ್ತವೆ. ಮತ್ತು ಸ್ತನಗಳಲ್ಲಿ ಒಂದು ರೀತಿಯ ಸ್ಫುರಣ ಇದು ಆಗಬಹುದು. ಎಲ್ಲ ಏನಂದರೆ ಈ ರೀಪ್ರೊಡಕ್ಟಿವ್ ಭಾಗಗಳು ಏನೆಲ್ಲ ಉಂಟು ದೇಹದಲ್ಲಿ ಅಲ್ಲಿಗೆಲ್ಲ ರಕ್ತ ಪರಿಚಲನೆ ಜಾಸ್ತಿ ಆಗ್ತದೆ. ಅದರ ಪರಿಣಾಮವಾಗಿ ಅವುಗಳು ಹೆಚ್ಚು ಬೆಳಿಬೋದು, ಹೆಚ್ಚು ಕೋಮಲ ಆಗ್ಬೋದು, ಒಂದು ರೀತಿಯ ಸ್ಫುರಣ ಕಾಣಿಸಿಕೊಳ್ಬೋದು. ಆ ವ್ಯತ್ಯಾಸಗಳು ಗಮನಿಸಿದರೆ ಗೊತ್ತಾಗ್ತವೆ. ಆದರೆ ದೈಹಿಕವಾಗಿ ಕೆಲವರಿಗೆ ಏನೂ ತೊಂದರೆಗಳು ದೂರುಗಳು ಇಲ್ಲದೇ ಇರ್ಬೋದು. ತೊಂದರೆಗಳು ಇಲ್ಲ ಅಂತ ತಲೆ ಬಿಸಿ ಮಾಡೋದು ಬೇಡ, ಅದು ಕೆಲವರ ಪ್ರಕೃತಿ. ಕೆಲವರಿಗೆ ಬಾಯಲ್ಲಿ ಚಪ್ಪೆನೆ ಇರಬಹುದು, ವಾಂತಿ, ವಾಕರಿಕೆ, ಮತ್ತು ಸುಸ್ತು ಅಂತ ಅನ್ನಿಸೋದು, ಅಯ್ಯೋ ಸಾಕಾಯಿತು ಮಲ್ಕೊಳ್ತೇನೆ ಅಂತ, ಹೀಗೆಲ್ಲ ಆಗ್ಬೋದು. ಅದಕ್ಕೆಲ್ಲ ಅಂಥ ಗಡಿಬಿಡಿ ಗಾಬರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಬಾಯಿಗೆ ಆಹಾರ ಸೇರದೇ ಇರ್ಬೋದು. ಆಗ ಒತ್ತಾಯವಾಗಿ ಏನನ್ನು ತಿನ್ನಲಿಕ್ಕೆ ಹೇಳಬಾರ್ದು. ಇದು ತಿನ್ನಬೇಕು, ಅನ್ನ ಊಟ ಮಾಡು, ಬೇಡ. ಏನು ಸೇರುತ್ತೆ ಅದನ್ನು ತಿನ್ನಲಿಕ್ಕೆ ಅಭ್ಯಾಸ ಮಾಡಬೇಕು. ಈಗ ಕೆಲವರು ನಾನು ನೋಡಿದ ಹಾಗೆ ಕೆಲವರಿಗೆ ಹೆರಿಗೆ ಆಗುವ ತನಕ ಅನ್ನದ ವಿಷಯ ಹೇಳಿದರೆ ವಾಂತಿ. ಅವ್ರ ಹತ್ರ ನೀವು ಅನ್ನ ತಿನ್ನು ಅಂದರೆ ಅವರಿಗೆ ಅನ್ನ ತಿನ್ನಲಿಕ್ಕಾಗಲ್ಲ. ಆಗ ಅವ್ರಿಗೇನು ಸೇರುತ್ತೆ, ಕೆಲವರಿಗೆ ಅವಲಕ್ಕಿ ಮೊಸರು ಸೇರ್ಬೋದು, ಕೆಲವರಿಗೆ ಎಳನೀರು ಅವಲಕ್ಕಿ ಹಾಗೆ ಸೇರ್ಬೋದು, ಕೆಲವರಿಗೆ ತಿಂಡಿಗಳು ಸೇರ್ಬೋದು. ಹೀಗೆ ಅವರವರ ಬಾಯಿ ರುಚಿ ನೋಡಿಕೊಂಡು ಅಗತ್ಯ ಇರುವ ಆಹಾರಾಂಶಗಳು ಸೇರುವ ಹಾಗೆ ಮಾಡಿ ಆಹಾರ ಸೇವನೆ ಮಾಡಬೇಕು. ಹಾಲಿನ ಉತ್ಪನ್ನಗಳು ಇವನ್ನೆಲ್ಲ ಸ್ವಲ್ಪ ಹೆಚ್ಚು ಉಪಯೋಗಿಸ್ಬೋದು. ಹೇಳಿದ್ನಲ್ಲ, ಬಾಯಿ ರುಚಿ ನೋಡಿಕೊಂಡು ಅವರವರ ಅಗತ್ಯ, ಅವರವರ ನಾಲಿಗೆ, ಅವರವರ ಸಾಧ್ಯತೆಗಳು ಇದನ್ನೆಲ್ಲ ಹೊಂದಿಕೊಂಡು ಬಸರಿಗೆ ಆಹಾರಾಂಶ ಕೊರತೆ ಆಗದ ಹಾಗೆ ಆಹಾರ ಸಂಯೋಜನೆ ಮಾಡಬೇಕು. ಈಗ ಮುಖ್ಯವಾಗಿ ಬೇಕಾದದ್ದೇನೆಂದರೆ ಮನಸ್ಸಿಗೆ ಧೈರ್ಯ. ಇದು ಸಹಜವಾದ ಒಂದು ಹಂತ. ಈ ಹಂತವನ್ನು ನಾನು ಖಂಡಿತವಾಗಿ ದಾಟುತ್ತೇನೆ. ಇಷ್ಟೆಲ್ಲ ಜನ ತಾಯಂದಿರು ಆಗ್ತಾರೆ, ನಾನು ಸಹ ಒಳ್ಳೆ ತಾಯಿ ಆಗ್ತೇನೆ ಅಂತ ಹೇಳೋ ಆತ್ಮವಿಶ್ವಾಸ, ಅಕ್ಕಪಕ್ಕದವರ ಸಾಂತ್ವನ, ಪ್ರೀತಿ, ವಿಶ್ವಾಸ, ನಿಮ್ಮದೇ ಜತೆಗಾರನೊಡನೆ ಈ ವಿಷಯಗಳನ್ನು ವಿಚಾರ ವಿಮರ್ಶೆ ಬೇಕಾದರೆ ಮಾಡಿ ನಿಶ್ಚಯ ಮಾಡಿಕೊಳ್ಳಿ, ಸಾಂತ್ವನ ಪಡ್ಕೊಳ್ಳಿ. ಅಕ್ಕಪಕ್ಕದವರು ಅಥವಾ ಸ್ನೇಹಿತರು ಅಥವಾ ಹಿರಿಯರು ಈ ಬಗ್ಗೆ ಯಾರು ನಿಮಗೆ ಸಾಂತ್ವನ ನೀಡಬಲ್ಲರು ಅಂಥವರ ಸಹಕಾರ ನಿಮಗೀಗ ಅಗತ್ಯ ಬೇಕು. ಅದನ್ನು ತಗೊಳ್ಳಿ. ಆತ್ಮವಿಶ್ವಾಸವನ್ನು ಮೊದಲಿಟ್ಟುಕೊಳ್ಳಿ. ಏನಾಗುತ್ತೆ, ಇವತ್ತೊಂದು ಕಂಪ್ಲೇಂಟು, ನಾಳೆ ಇನ್ನೊಂದು ಕಂಪ್ಲೇಂಟ್, ನಾಡಿದ್ದು ಮತ್ತೊಂದು ಕಂಪ್ಲೇಂಟು, ಡಾಕ್ಟ್ರುಗಳ ಹತ್ರ ಓಡುವುದೇ ಆಗುತ್ತೆ. ಡಾಕ್ಟ್ರಿಂದ ಡಾಕ್ಟ್ರಿಗೆ ಬದಲಾಯಿಸ್ತಾ ಇರ್ತೀರಿ. ಅಯ್ಯೋ ಕಡಿಮೆ ಆಗಲಿಲ್ಲ, ಅಯ್ಯೋ ಅವರು ಮದ್ದು ಕೊಟ್ಟರು ವಾಸಿ ಆಗಲಿಲ್ಲ. ನಿಜವಾಗಿ 3 ತಿಂಗಳ ತನಕ ಯಾವುದೇ ಔಷಧಿಯನ್ನು ಕೊಡುವ ಹಾಗೆ ಇಲ್ಲ, ಎಕ್ಸೆಪ್ಟ್ ಫೋಲಿಕ್ ಆ್ಯಸಿಡ್. ಈ ಫೋಲಿಕ್ ಆ್ಯಸಿಡ್ ಒಂದು ದಿನಕ್ಕೆ 5 ಮಿಲಿಗ್ರಾಮಿನಂತೆ ಕೊಡಬೇಕು. ಯಾಕೆಂದರೆ ಅದು ನರಮಂಡಲದಲ್ಲಿ ಬರುವ ಕೊರತೆಗಳನ್ನು ಅದು ತಡೀತದೆ. ಅದಕ್ಕೋಸ್ಕರ ಮೊದಲ 3 ತಿಂಗಳಲ್ಲಿ ಕೊಡುವ ಏಕಮಾತ್ರ ಔಷಧಿ ಫೋಲಿಕ್ ಆ್ಯಸಿಡ್ಡು. ನೀವೇನು ಮಾಡ್ತೀರಿ, ಇವತ್ತು ಇದು ಕಡಿಮೆ ಆಗಲಿಲ್ಲ, ಇವತ್ತು ವಾಂತಿ, ಡಾಕ್ಟ್ರ್ ಹತ್ರ ಹೋಗದೆ ಡಾಕ್ಟ್ರು ಮದ್ದು ಕೊಟ್ಟರು ಆದರೂ ಕಡಿಮೆ ಆಗಲಿಲ್ಲ ಅಂತ ಇನ್ನೊಬ್ಬರು ಮತ್ತೊಬ್ಬರು ಡಾಕ್ಟ್ರು. ನಿಮ್ಮ ತೊಂದರೆಗಳು ನಿಮ್ಮನ್ನು ನೋಡಿ ನಗ್ತಾ ಇರ್ತವೆ. ಅದರ ಬದಲು
ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಯಾರಾದರೂ ನಂಬಲರ್ಹ ಆತ್ಮೀಯರ ಹತ್ರ ಬೇಕಾದರೆ ಡಿಸ್ಕಸ್ ಮಾಡಿ, ಅಲ್ಲಿಂದ ಸಾಂತ್ವನ ಆತ್ಮವಿಶ್ವಾಸ ಪಡ್ಕೊಂಡು ನಿಮ್ಮಲ್ಲೇ ನೀವು ವಿಶ್ವಾಸ ತಾಳಿ. ಆಗ ನಿಮ್ಮ ತೊಂದರೆಗಳು ನಿಮ್ಮನ್ನು ನೋಡಿ ನಗುವುದು ಬಿಟ್ಟು ತಲೆ ತಗ್ಗಿಸ್ತವೆ. ಇದು ಮಹಿಳಾ ಜೀವನದಲ್ಲಿ ಒಂದು ಹಂತ. ಇದನ್ನು ನಾನು ಪಾಸಾಗ್ತೇನೆ ಅಂತ ಹೇಳುವ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಬೇಕು. ತೊಂದರೆಗಳೇ ಇಲ್ಲದಿರ್ಬೋದು, ಅಥವಾ ತೊಂದರೆಗಳಿದ್ದರೂ ಹೀಗೆಲ್ಲ ಇರ್ಬೋದು. ಅದೆಲ್ಲ ದೊಡ್ಡ ಸಂಗತಿಗಳಲ್ಲ, ಇದು ಸಹಜ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ. ಮತ್ತು ಈ ಸಂದರ್ಭದಲ್ಲಿ ಅಂದರೆ ಈ 6 ರಿಂದ 8 ವಾರದ ಕಾಲದಲ್ಲಿ ಮೊದಲ ಪರೀಕ್ಷೆಗೆ ಹೋಗ್ತೀರಿ. 8 ವಾರಗಳಲ್ಲಿ ಮಗುವಿನ ಹೃದಯ ಬಡಿತ ಶುರುವಾಗ್ತದೆ. ಆಗ ಸೌಂಡ್ ಸ್ಕ್ಯಾನ್ ಮಾಡಿದರೆ ಮಗುವಿನ ಇರುವಿಕೆ ಗರ್ಭಕೋಶದ ಒಳಗೆ ಉಂಟ ಇಲ್ವೋ, ಅದಕ್ಕೆ 6 ರಿಂದ 8 ವಾರಗಳ ಬೆಳವಣಿಗೆ ಆಗಿದೆಯೇ ಇಲ್ವೋ, ಹಾರ್ಟ್ ಬಡಿತಾ ಉಂಟ ಇಲ್ವೋ, ಇದೆಲ್ಲ ಗೊತ್ತಾಗ್ತದೆ. ಸೊ 8 ವಾರಗಳಲ್ಲಿ ಮೊದಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ. ಮತ್ತು ರಕ್ತ ಪರೀಕ್ಷೆಗಳು ಈಗಾಗಲೇ ನಾವು ಆ ಕುರಿತು ಮಾತನಾಡಿದ್ದೇವೆ. ಹಿಮೋಗ್ಲೋಬಿನ್ ಪರ್ಸೆಂಟೇಜು, ಮತ್ತು ಬ್ಲಡ್ ಗ್ರೂಪು RH ಟೈಪಿಂಗು, ಮತ್ತು ಕೆಲವು ಸೋಂಕುಗಳ ಪರೀಕ್ಷೆಗಳು HbSAg, VDRL, HIV ಅಂಥದ್ದೆಲ್ಲ. ಅದೆಲ್ಲ ಮುಂದಿನ ಜಾಗರೂಕತೆಗೋಸ್ಕರ. ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ನಾವು ಪ್ರತಿ ಸಾರಿ ನೋಡಬೇಕು. ಯಾಕೆಂದರೆ ಅದು ಕಡಿಮೆ ಆದರೆ ಮುಂದೆ ಹೆರಿಗೆ ಆದಮೇಲೆ ಹಾಲು ಉಡುವುದಕ್ಕೆ ಇದಕ್ಕೆಲ್ಲ ತೊಂದರೆಗಳು ಬರ್ತವೆ. ಹಾಗೆ ಅದನ್ನು ಪ್ರತಿ ತಿಂಗಳು ನೋಡುತ್ತೇವೆ. ಹಿಮೋಗ್ಲೋಬಿನ್ ಒಂದು ಪ್ರತಿ ತಿಂಗಳು ನೋಡುವ ಕ್ರಮ ಉಂಟು. ಈ HIV, ಬ್ಲಡ್ ಗ್ರೂಪು, RH ಟೈಪಿಂಗ್ ಅಂಥದ್ದೆಲ್ಲ ಒಂದು ಸರ್ತಿ ಮಾಡಿಸಿದರೆ ಸಾಕು. ಅದನ್ನು ಮಾಡಿಸಲಿಕ್ಕೆ ಉದಾಸೀನ ಮಾಡಬಾರ್ದು. ಅದೆಲ್ಲ ಈ ಮೊದಲ ಪರೀಕ್ಷೆಯಲ್ಲಿ ಆಗಬೇಕು. ಹಾಗೆ ತಿಂಗಳು ಮಾಡಬೇಕಾದ್ರೆ ಇನ್ನೊಂದು ಪರೀಕ್ಷೆ ಮೂತ್ರ ಪರೀಕ್ಷೆ. ಅದು ಒಂದು ಮೂತ್ರದಲ್ಲಿ ಆಲ್ಬುಮಿನ್ ಏನಾದರೂ ಉಂಟಾ ಅಂತ, ಇನ್ನೊಂದು ಮೂತ್ರದಲ್ಲಿ ಇನ್ಫೆಕ್ಷನ್ ಏನಾದರೂ ಉಂಟಾ ಅಂತ. ಸೊ ಅದನ್ನು ಪ್ರತಿ ತಿಂಗಳು ಮಾಡಬೇಕಾಗತ್ತೆ. ಸೊ ಪ್ರತಿ ತಿಂಗಳು ಮಾಡುವಂಥದ್ದು ಮೂತ್ರ ಪರೀಕ್ಷೆ ಮತ್ತು ಹಿಮೋಗ್ಲೋಬಿನ್, ಇದೆರಡು ಪ್ರತಿ ತಿಂಗಳು ಮಾಡುವಂಥದ್ದು. ಮತ್ತು ಮುಂದಿನ ನಿಮ್ಮ ಕರ್ತವ್ಯಗಳನ್ನು ಈಗ ನೀವು ಆಲೋಚನೆ ಮಾಡಿ ನಿಶ್ಚಯ ಮಾಡಬೇಕು. ಮುಂದಿನ 9 ತಿಂಗಳ ಪ್ಲ್ಯಾನಿಂಗ್ ಅದನ್ನು ಈಗ ಡಿಸ್ಕಸ್ ಮಾಡಿ. ಎಲ್ಲಿ ಯಾವ ಆಸ್ಪತ್ರೆಗೆ ಹೋಗೋದು, ಯಾವ ಡಾಕ್ಟ್ರನ್ನ ನೋಡೋದು, ಇದನ್ನೆಲ್ಲ ಕ್ರಮವಾಗಿ ಆಲೋಚನೆ ಮಾಡಿ ನಿಶ್ಚಯ ಮಾಡಿಕೊಳ್ಬೇಕು, ಹೋಗಬೇಕು. ದೇಹದಲ್ಲಿ ನಿಮಗೇ ಗೊತ್ತಾಗುವಂಥ ವ್ಯತ್ಯಾಸಗಳೇನು ದೊಡ್ಡದಿರಲಿಕ್ಕಿಲ್ಲ. ಯಾಕೆಂದರೆ 12 ವಾರಗಳ ತನಕ ಗರ್ಭಕೋಶ ಸೊಂಟದ ಎಲುಬುಗೂಡಿನ ಒಳಗೇ ಬೆಳೀತಿರ್ತದೆ, ವಿನಃ ಅದಕ್ಕಿಂತ ಮೇಲೆ ಬಂದಿರುವುದಿಲ್ಲ. ಹಾಗಾಗಿ ಗಮನಕ್ಕೆ ಬರುವುದಿಲ್ಲ. ಪುನಃ ಮೂತ್ರಕ್ಕೆ ಹೋಗಬೇಕಂತ ಅನ್ನಿಸ್ಬೋದು, ಪಾಯ್ಖಾನೆಗೆ ಸ್ವಲ್ಪ ಡಿಸ್ಟರ್ಬೆನ್ಸು ಬರ್ಬೋದು. ಔಷಧಗಳನ್ನೇನೂ ತೆಕ್ಕೊಳ್ಬಾರ್ದು. 3 ತಿಂಗಳು ಪೂರ್ತ ಆಗುವ ತನಕ ಯಾವುದೇ ಔಷಧಿ ಸೇವನೆ ಒಳ್ಳೆಯದಲ್ಲ. ಅದರಿಂದ ಬೆಳೆಯೋ ಮಗುವಿಗೆ ತೊಂದರೆಗಳು ಬರ್ಬೋದು. ಹಾಗಾಗಿ ಒಂದೇ ಒಂದು ಔಷಧ ಅಂತ ಹೇಳೋದನ್ನು ಕೊಡೋದು, ಅದು ಫೋಲಿಕ್ ಆ್ಯಸಿಡ್, ಬೇರೆ ಯಾವುದನ್ನು ಕೊಡೋದಿಲ್ಲ. ಇವನ್ TT ಕೂಡ ನಾವು ಶುರು ಮಾಡೋದು 4ನೇ ತಿಂಗಳ ನಂತರ. ಏನು ತೊಂದರೆಗಳು ಇದ್ದರೂ ನಿಮ್ಮ ಪ್ರಸೂತಿ ತಜ್ಞರ ಅಭಿಪ್ರಾಯ ಇಲ್ಲದೆ ಯಾವುದೇ ಔಷಧಿಗಳನ್ನು ಸೇವಿಸುವುದು ಒಳ್ಳೆಯದಲ್ಲ. ಮತ್ತು ಮನೆಯಲ್ಲಿ ಕಾಫಿ ಕುಡಿದು ನೋವು ಕಡಿಮೆ ಆಯಿತು, ಬಿಸಿನೀರಿಗೆ ನಿಂಬೆಹಣ್ಣು ಹಿಂಡಿ ಕುಡಿದ್ರೆ ಕಡಿಮೆ ಆಯಿತು ಅಂಥದ್ದೆಲ್ಲ ಅಡ್ಡಿಲ್ಲ. ಆದರೆ ಮಾತ್ರೆಗಳು, ಔಷಧಗಳು ದಯವಿಟ್ಟು ಆ 3 ತಿಂಗಳಲ್ಲಿ ಸೇವಿಸದೇ ಇರುವುದು ಮಗುವಿನ ದೃಷ್ಟಿಯಿಂದ ಒಳ್ಳೆಯದು, ತಾಯಿಗೂ ಒಳ್ಳೆಯದು. ಎಕ್ಸ್ರೇ ಅಂತೂ ಮಾಡಿಸಲೇಬಾರ್ದು. 7 ತಿಂಗಳು ಪೂರ್ತಿ ಆಗುವ ತನಕ ಯಾವುದೇ ಕಾರಣಕ್ಕೆ ಎಕ್ಸ್ರೇ ಮಾಡಬಾರ್ದು. ಮಾಡಲೇಬೇಕಾದರೆ ಪ್ರಸೂತಿ ತಜ್ಞರ ಅಭಿಪ್ರಾಯ ಪಡೆದುಕೊಂಡು ಅದಕ್ಕೆ ಕೆಲವು ಜಾಗ್ರತೆಗಳು ಹೇಳುತ್ತೇವೆ, ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಎಕ್ಸ್ರೇ ಮಾಡಬೇಕು. ಅಲ್ಲದೆ ಹೋದರೆ ಎಕ್ಸ್ರೇ ಮಾಡಬಾರ್ದು. ಔಷಧಿಗಳು ತೆಕ್ಕೊಳ್ಬಾರ್ದು ಅಂತ ಹೇಳಿದೆ. ಅದರಲ್ಲಿ ಗರ್ಭರಕ್ಷೆಯ ಹಾಲು ಕಷಾಯ ಕೆಲವುಂಟು,
ಅದನ್ನು ತೆಕ್ಕೊಳ್ಬೋದು. ಈಗ ಮೊದಲನೇ ತಿಂಗಳಿಗೆ ಅಂದರೆ 6 ರಿಂದ 8 ವಾರಗಳಲ್ಲಿ ಕೊಡುವಂಥದ್ದು ಹಾಲು ಕಷಾಯ ನಮ್ಮ ಹಿರಿಯರು ಹೇಳುತ್ತಾ ಇದ್ದದ್ದು ಕಡೀರ್ ಬೇರು. ಕಡೀರ್ ಅಂದರೆ ಕುರುಂದೋಟಿ ಅಂತ ಮಲಯಾಳ ಹೆಸರು, ಕಳ್ಳಂಗಡ್ಲೆ ಅಂತ ಹೇಳೋದು ಕನ್ನಡ ಹೆಸರು, ಬಲ ಅಂತ ಹೇಳೋದು ಸಂಸ್ಕೃತ ಹೆಸರು. ಇದೆಲ್ಲ ಅದರ ಬೇರು ಹಾಲು ಕಷಾಯ. ಹಾಲು ಕಷಾಯದ ವಿವರಗಳನ್ನು ಈಗಾಗಲೇ ಹೇಳಿದ್ದೇನೆ ಅಂತ ನೆನಪು, ಆದರೂ ಮತ್ತೊಮ್ಮೆ ಹೇಳ್ತೇನೆ. ಈ ಹಾಲು ಕಷಾಯವನ್ನು ತಿಂಗಳಲ್ಲಿ 3 ಸಾರಿ ಅಂದರೆ 10 ದಿವಸಕ್ಕೆ 1 ಸಾರಿ, 3 ದಿವಸದ ಹಾಗೆ 3 ಸಾರಿ ತಗೊಳ್ಬೇಕು. 10 ದಿನಕ್ಕೊಂಜಿ ಸರ್ತಿ ಒಂಜಿ ಮರ್ದು ಮೂಜಿ ಸರ್ತಿ ಅಂತ ಹೇಳುತ್ತಾನೆ, ಹಾಗೆ ತಗೊಳ್ಬೇಕು. ಅದು ಹೇಗೆ ಅಂತ ಹೇಳಿದರೆ 20 ರಿಂದ 25 ಗ್ರಾಮ್ಗಳಷ್ಟು ಔಷಧ, ಅದಕ್ಕೆ 4 ಗುಳುತೆಯಷ್ಟು ನೀರು ಹಾಕಿ ಕುದಿಲಿಕ್ಕಿಡಬೇಕು. ಬತ್ತಿಸಿ 1 ಗುಳುತೆ ಆದಾಗ ಅದಕ್ಕೆ 1 ಗುಳುತೆ ಹಾಲು ಹಾಕಬೇಕು. ಆಮೇಲೆ ಕೆನೆ ಕಟ್ಟದ ಹಾಗೆ ಮಗುಚುತ್ತಾ ಕಾಯಿಸಬೇಕು. ಹದ ಬೆಂಕಿಯಲ್ಲಿ, ತುಂಬ ದೊಡ್ಡ ಬೆಂಕಿಯಲ್ಲೆಲ್ಲ ಕಾಯಿಸಿ 1 ಹಾಲು ಮಾತ್ರ ಉಳಿಸಿಕೊಂಡು ಸೋಸಿ 1 ಚಮಚ ಸಕ್ಕರೆ ಹಾಕಿ ಗರ್ಭಿಣಿಗೆ ಕುಡಿಯಲಿಕ್ಕೆ ಕೊಡಬೇಕು. ದಿನಕ್ಕೆ 1 ಸರ್ತಿ 3 ದಿನ, ತಿಂಗಳಲ್ಲಿ 3 ಸರ್ತಿ 3 ದಿನ. ಸೊ 6 ರಿಂದ 8 ವಾರದಲ್ಲಿ ಇದು 3 ಸಲ 3 ದಿನ.